ಅಧ್ಯಕ್ಷ, ಏನಿಲ್ಲ, ಈ ಒನ್ ಟೈಮ್ ಸೆಟಲ್ಮೆಂಟ್ ನಮ್ಮ ಕಾರ್ಪೊರೇಷನ್ ಯಾರು ಟ್ಯಾಕ್ಸ್ ಕಟ್ಟಲಿಕ್ಕೆ ಡಿಫಾಲ್ಟರ್ ಆಗಿದ್ರು ಅವ್ರಿಗೆ ಲಾಸ್ಟ್ ಹಿಂದೆ ನಾನು 31 ಜುಲೈವರೆಗೂ ಕೊಟ್ಟಿದ್ದೆ. ಅದಕ್ಕೆ ಬಹಳ ಜನ ಇದಿಲ್ಲ ಅಂತೇಳಿ ಜನರ ಪ್ರತಿನಿಧಿಗಳು ಎಲ್ಲರೂ ಸೇರಿ ಒತ್ತಾಯ ಮಾಡಿದ್ರು. 30ನೇ ತಾರೀಕು ನವೆಂಬರ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದು. ಎಕ್ಸ್ಟೆಂಡ್ ಮಾಡಿ ನಮಗೆ ಸುಮಾರು ಒನ್ ಟೈಮ್ ಸೆಟಲ್ಮೆಂಟ್ ಇಂದ ಒಂದು 700 ಕೋಟಿ ರೂಪಾಯಿ ಎಕ್ಸ್ಟ್ರಾ ಬಂತು. 1200 ಕೋಟಿ ರೂಪಾಯಿ ಹರಿಯಸ್ಟ್ ಡ್ಯೂ 3 ಲಕ್ಷ ಪ್ರಾಪರ್ಟೀಸ್ ಇಲ್ಲಿ ಕಲೆಕ್ಟ್ ಮಾಡಿದ್ದೇವೆ. ಇನ್ನ 2,26,000 ಪ್ರಾಪರ್ಟಿಗಳು ಪೆಂಡಿಂಗು ಕಲೆಕ್ಟ್ ಮಾಡಬೇಕಾದ್ದು ಉಳ್ಕೊಂಡಿದೆ. ಸೊ ಒಟ್ಟು 4,584 ಕೋಟಿ ರೂಪಾಯಿನ 30/11/2000 ಇದೆ. ಅದನ್ನ ನಾವು ಈಗಾಗಲೇ ಆರ್ಡಿನೆನ್ಸ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಇದನ್ನ ಅಂಗೀಕರಿಸಬೇಕು ಅಂತೇಳಿ ನಾನು 30ನೇ ತಾರೀಕಿಗೆ ಡೆಡ್ಲೈನ್ ಮಾಡಿದ್ದೀನಿ. ಫೈನ್ ಕಡಿಮೆ ಮಾಡಿದ್ದೀರಾ? ಫೈನ್ ಕಡಿಮೆ ಆಗಿದೆಯಾ? ಫೈನ್ ಅಲ್ಲ, ಅದು ಸ್ವಲ್ಪ ಒನ್ ಟೈಮ್ ಸೆಟಲ್. ಎಷ್ಟೋ ಜನ ಟ್ಯಾಕ್ಸೇ ಕಟ್ಟಿರ್ಲಿಲ್ಲ, ಅವ್ರನ್ನೆಲ್ಲ ಟ್ಯಾಕ್ಸ್ ನೆಟ್ ಅಲ್ಲಿ ತೆಗೆದುಕೊಂಡು ಬಂದಿದ್ದೇವೆ. ಅಲ್ಲ, ಮುಂಚೆ ಕಟ್ಟಿರೋರಿಗೆಲ್ಲ ಗಿವನ್ ಆಪರ್ಚುನಿಟಿ. ಕಟ್ಟಿರೋರಿಗೆ ಏನು ಸಮಸ್ಯೆ ಇಲ್ಲ. ಕಟ್ಟದೆ ಹೋದವ್ರಿಗೆ ಯಾರು ತೊಂದರೆ ಇತ್ತು ಅಂತಂದ್ರೆ ಬರೀ ಜಾಸ್ತಿ ಫೈನ್ ಇತ್ತು, ಅದಕ್ಕೆ ಇಂಟ್ರೆಸ್ಟ್ ಎಲ್ಲ ವೇ ಆಫ್ ಮಾಡಿಬಿಟ್ಟು ಒನ್ ಟೈಮ್ ಸೆಟಲ್ಮೆಂಟ್. ಅಲ್ಲ, ಈಗ ತಾವೊಂದು ಕಾನೂನು ಮಾಡಿದಿರಿ, ಅದಕ್ಕೆ ಅನುಗುಣವಾಗಿ ಕೆಲವರು ಬಂದು ಕರೆಕ್ಟ್ ಆಗಿ ಕಟ್ಟಿದ್ದಾರೆ. ಈಗ ನಾವು ಇನ್ನೊಂದು ಕಡಿಮೆ ಮಾಡಿ ಕಟ್ಟಿರೋರ್ಗೆ ಏನೂ ಮಾಡಲ್ಲ. ಅಲ್ಲ, ಅವ್ರು ಕಟ್ಟಿದ ಲಾಸ್ ಆಗಿದೆ ಅಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅವ್ರಿಗೆ. ಓಕೆ.